ಕಾಂಗ್ರೆಸ್ನಿಂದ ಪಂಚ ಗ್ಯಾರಂಟಿ ಅಭಿಯಾನ ಶುರುವಾಗಿದೆ. ಜನರನ್ನ ತಲುಪಬೇಕು ಅನ್ನುವಂತ ನಿಟ್ಟಿನಲ್ಲಿ ಗ್ಯಾರಂಟಿ ಅಭಿಯಾನವನ್ನ ಕಾಂಗ್ರೆಸ್ನ ಕಲಿಗಳು ಶುರು ಮಾಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಅಂದ್ರೆ ಇಲ್ಲಿವರೆಗೂ ಅನುಷ್ಠಾನ ಆಗಿರುವಂತಹ 5 ಗ್ಯಾರಂಟಿಗಳಿದ್ದಾವೆ. ಅದರ ಫಲಾನುಭವಿಗಳ ಬಗ್ಗೆ ಕೂಡ ಹೇಳ್ತಾರೆ. ಅಂದ್ರೆ ಎಷ್ಟು ಜನ ಫಲಾನುಭವಿಗಳಿದ್ದಾರೆ, ಎಷ್ಟು ಜನ ಇದರಿಂದ ಅನುಕೂಲ ಪಡ್ಕೊಳ್ತಾ ಇದ್ದಾರೆ, ಜನರಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿಯಾನ ಶುರುವಾಗಿದೆ. ಅಧ್ಯಕ್ಷ ಕೃಷ್ಣಪ್ಪ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗುತ್ತೆ. ಈ ಹಿಂದೆ ಕೂಡ ವಿಧಾನಸಭಾ ಚುನಾವಣೆಯ ಮುಂಚೆ ಈ ಗ್ಯಾರಂಟಿ ಕಾರ್ಡುಗಳನ್ನೇ ಪ್ಲೇ ಮಾಡುವ ಮೂಲಕ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿರುವಂತದ್ದು. ಕಾಂಗ್ರೆಸ್ ಈ 5 ಗ್ಯಾರಂಟಿಗಳ ಬಗ್ಗೆ ಭರಪೂರವಾಗಿ ಪ್ರಚಾರವನ್ನ ಮಾಡಿತ್ತು ರಾಜ್ಯದಾದ್ಯಂತ. ಅದಾದ ಬಳಿಕನೇ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು. ದಯವಿಟ್ಟು ಸಹಕಾರ ಮಾಡಿ. ಏನ್ ಬಾಯಿನ ಬಿಡಲ್ವಲ್ಲಪ್ಪ, ಯಾವ ಕಾಲೇಜ ಸಪೋರ್ಟ್ ಮಾಡ್ಬೇಕಮ್ಮ. 81 ಕೋಟಿ ದುಡ್ಡಿನ ಕೊಟ್ಟಿದ್ದೀವಿ ಶಕ್ತಿ ಯೋಜನೆಗೋಸ್ಕರ. ಇತರೆ ಎಲ್ಲ ನಾಯಕರುಗಳೊಂದಿಗೆ ಇವತ್ತು ಮಹಿಳೆಯರನ್ನ ಸಂಪರ್ಕ ಮಾಡ್ತಕ್ಕಂಥವ್ರು ಫಲಾನುಭವಿಗಳು, ಶಕ್ತಿ ಫಲಾನುಭವಿಗಳು ಏನಿದ್ದಾರೆ, ಬಸ್ಗಳಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥ ಮಹಿಳೆಯರನ್ನ ಸಂಪರ್ಕ ಮಾಡಿ ಅವರಿಗೆ ಕ್ಯಾಂಪೇನಿಂಗ್ ಮಾಡೋ ಅಂಥದ್ದು, ಅವರಿಗೆ ತಿಳಿ ಹೇಳೋ ಅಂಥದ್ದು, ಜ್ಞಾಪಿಸ್ತಕ್ಕಂಥ ನಾವೇನು ಶಕ್ತಿಯನ್ನು ಕೊಟ್ಟಿದ್ದೀವಿ, ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ, ಏನು ಗೃಹಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಏನು ಗೃಹ ಜ್ಯೋತಿ ಕಾರ್ಯಕ್ರಮ ಕೊಟ್ಟಿದ್ವಿ, ಇದನ್ನು ಜ್ಞಾಪಿಸತಕ್ಕಂಥ ಅಭಿಯಾನದ ಕಾರ್ಯಕ್ರಮವನ್ನು ನಮ್ಮ KPCC ಅಧ್ಯಕ್ಷರು ಹೇಳಿದ್ದಾರೆ. ಎಲ್ಲ ಕಡೆ ಮಾಡಬೇಕು ಅಂತಕ್ಕಂಥ ಒಂದು ಇದನ್ನು ತೆಗೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಬೆಂಗಳೂರಿನ ಎಲ್ಲ 28 ವಿಧಾನಸಭಾ ಕ್ಷೇತ್ರದಲ್ಲಿ ಜನರನ್ನ ಈ ಶಕ್ತಿ ಏನು ಫಲಾನುಭವಿಗಳಿದ್ದಾರೆ ಅವ್ರನ್ನ ಸಂಪರ್ಕ ಮಾಡಿ ಮಾಡುವಂತಕ್ಕಂಥದ್ದು, ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ತಿಳಿ ಹೇಳುವಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ, ಈ ದೇಶಕ್ಕೆ, ಈ ರಾಜ್ಯಕ್ಕೆ ತುಂಬ ಒಳ್ಳೆಯದಾಗ್ತದೆ ಅಂತಕ್ಕಂಥ ಇದನ್ನು ನಾನು ಹೇಳ್ತೇನೆ. ಇತರೆ ಎಲ್ಲ ನಾಯಕರುಗಳೊಂದಿಗೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಬನಶಂಕರಿ ಬಸ್ ನಿಲ್ದಾಣದಲ್ಲಿ ನಾವು ನಮ್ಮ 28 ಕ್ಷೇತ್ರಗಳ ಅನುಷ್ಠಾನ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರ ಅಧ್ಯಕ್ಷತೆಯಲ್ಲಿ, ಅವರ ಮಾರ್ಗದರ್ಶನದಂತೆ ನಾವಿವತ್ತು ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಇವತ್ತೇನು ಶಕ್ತಿ ಯೋಜನೆ ಇವತ್ತು ಇಷ್ಟು ಮಟ್ಟಕ್ಕೆ ಯಶಸ್ಸನ್ನು ತಂದಿದೆ, ಮಹಿಳೆಯರಿಗೆ ಎಷ್ಟು ಮಟ್ಟಕ್ಕೆ ಒಂದು ಉಚಿತ ಬಸ್ ಸೌಲಭ್ಯಗಳನ್ನು ಕೊಟ್ಟು ಅವ್ರನ್ನ ಎಂಪವರ್ ಮಾಡ್ತಾ ಇದೆ ಅನ್ನೋದನ್ನ ಒಂದು ಅವೇರ್ನೆಸ್ ಡ್ರೈವ್ ನಾವು ಇವತ್ತು ಈ ಬಸ್ ಸ್ಟಾಪಲ್ಲಿ ಇಟ್ಕೊಂಡಿದ್ದೀವಿ. ನಾವು ಮಹಿಳೆಯರನ್ನ ಯಾರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅವ್ರನ್ನೆಲ್ಲ ಕೇಳಿದಾಗ ಅವರೆಲ್ಲ ಹೇಳ್ತಕ್ಕಂಥದ್ದು ಒಂದೇ, ಸರ್ ನಮಗೆ ಒಂದು 30 ರೂಪಾಯಿಂದ 60 ರೂಪಾಯಿವರೆಗೂ ಪರ್ ಡೇ ಬಸ್ ಟಿಕೆಟ್ ಆಗ್ತಾ ಇತ್ತು. ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸುಮಾರು 1,500 ಅಷ್ಟು ಅದು ತಿಂಗಳಿಗಾಗೋದು. ಇವತ್ತು ಅದೆಲ್ಲ ನಮಗೆ ಫ್ರೀ ಆಗಿ ಬಂದಿದೆ. ನಾವು ಆ ದುಡ್ಡನ್ನ ಬೇರೆದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ, ನಮ್ಮ ಮಕ್ಳ ಫೀಸಿಗೆ ಖರ್ಚು ಮಾಡ್ತಾ ಇದ್ದೀವಿ, ಮೆಡಿಸಿನ್ಸಿಗೆ ಖರ್ಚು ಮಾಡ್ತಾ ಇದ್ದೀವಿ ಅಂತ ಅವ್ರ ಮನಸ್ಸಿನಲ್ಲಿ ಅದು ಬರ್ತಾ ಇದೆ. ಯಾಕೆ ಅಂದರೆ ಬಸವಣ್ಣವ್ರು ಒಂದು ಮಾತು ಹೇಳ್ತಾರೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ. ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪ್ರಾಮಾಣಿಕವಾಗಿ ಮಾಡಿದ್ರು, ಪ್ರಾಮಾಣಿಕವಾಗಿ ಕೊಟ್ಟರು, ಅದಕ್ಕೆ ಇವತ್ತು ಜನ ಮೆಚ್ಚುತ್ತಾ ಇದ್ದಾರೆ ಅಂತ ಒಂದು ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ, ನಾವಲ್ಲ. ಹಾಗಾಗಿ ಇವತ್ತೇನು ನಮ್ಮ ಅಧ್ಯಕ್ಷರು ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಏನು ಒಂದು ಗ್ಯಾರಂಟಿ ಚೆಕ್ ಅನ್ನು ಚುನಾವಣೆಗೆ ಮೊದಲು ಸೈನ್ ಮಾಡಿ ಕೊಟ್ಟಿದ್ರು, ಅವನ್ನೆಲ್ಲ 100% ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಒಂದು ಅನುಷ್ಠಾನ ಸಮಿತಿ ಅಂತ ಒಂದು ಮಾಡಿ ಇಷ್ಟು ಮಟ್ಟಕ್ಕೆ ಇವತ್ತು ಎಲ್ಲ ಫಲಾನುಭವಿಗಳಿಗೂ ಇದನ್ನು ಸೇರಬೇಕು, ಯಾವುದೇ ಮಿಡಲ್ ಮ್ಯಾನ್ ಇಲ್ದಿರ ಡೈರೆಕ್ಟ್ ಆಗಿ ಅವರ ಬೆನಿಫಿಷಿಯರಿ ಅಕೌಂಟ್ಗೆ ಹೋಗೋಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಇದು ಇತಿಹಾಸದಲ್ಲಿ ಯಾವ ಸರ್ಕಾರಗಳು ಕೂಡ ಮಾಡಿಲ್ಲ. ಯಾಕೆ ಅಂದ್ರೆ ನೋಡಿ, ಯೋಚನೆ ಮಾಡಿ,
ನಮ್ಮ ಇವತ್ತು ಬಸ್ ಟ್ರಾವೆಲರ್ಸ್ ಹೆಚ್ಚು ಕಮ್ಮಿ 1,33,00,000 100 ಕೋಟಿ